ಬಡ ಮತ್ತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡದೆ ಶೈಕ್ಷಣಿಕ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇರತಕ್ಕಂತ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಇವತ್ತು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ। ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ರಾಜ್ಯ ಕಾರ್ಯದರ್ಶಿ ಗೋಪಿ ರಂಗಸ್ವಾಮಿ ಅವರು ಸರ್ಕಾರವು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ವಿದ್ಯಾರ್ಥಿ ವೇತನವನ್ನ ಎಸ್ಸಿ ವಿದ್ಯಾರ್ಥಿಗಳಿಗೆ ಅರ್ಧದಷ್ಟು ನೀಡ್ತಾ ಇದೆ, ಒಬಿಸಿ ವಿದ್ಯಾರ್ಥಿಗಳಿಗೆ ಅದನ್ನ ನೀಡ್ತಾ ಇಲ್ಲ। ಸರ್ಕಾರ ತಕ್ಷಣವೇ ವಿದ್ಯಾರ್ಥಿ ವೇತನವನ್ನ ಬಿಡುಗಡೆ ಮಾಡಬೇಕು, ಜೊತೆಗೆ UCMS ಹಾಗೂ SSP ಸ್ಕಾಲರ್ಶಿಪ್ ತಂತ್ರಾಂಶದಲ್ಲಿರ್ತಕ್ಕಂಥ ದೋಷಗಳನ್ನ ಕೂಡಲೇ ಬಗೆಹರಿಸಬೇಕು। ಬಡ ಮತ್ತೆ ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳಿಗೆ ವಿದ್ಯಾರ್ಥಿ ವೇತನವೇ ಶಿಕ್ಷಣ ಪಡೆಯೋದಕ್ಕೆ ಆಧಾರ ಅಂತಹದ್ರಲ್ಲಿ ಸರ್ಕಾರ ವಿದ್ಯಾರ್ಥಿಗಳಿಗೆ ಈ ರೀತಿ ಮಾಡ್ತಾ ಇರತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ। ಕೂಡಲೇ ವಿದ್ಯಾರ್ಥಿಗಳಿಗೆ ಅವ್ರಿಗೇನ್ ತಲುಪಬೇಕೋ ವಿದ್ಯಾರ್ಥಿ ವೇತನವನ್ನ ಕೊಡಬೇಕು, ಇಲ್ಲ ಅಂತ ಅಂದ್ರೆ ವಿದ್ಯಾರ್ಥಿಗಳು ವಿಧಾನಸೌಧವನ್ನ ಮುತ್ತಿಗೆ ಹಾಕಿ ನಮ್ಮ ಹಕ್ಕನ್ನ ಕೇಳುವ ರೀತಿ ವ್ಯವಸ್ಥೆಯನ್ನ ತಳ್ಕಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡುತ್ತಾರೆ। ನಮಸ್ತೆ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ಇಂದು ರಾಜ್ಯಾದ್ಯಂತ ಸ್ಕಾಲರ್ಶಿಪ್ಗಾಗಿ ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನು ಹಮ್ಮಿಕೊಂಡಿದೆ। ನಮ್ಮ ಬೇಡಿಕೆಗಳು ಬಂದ್ಬಿಟ್ಟು ವಿದ್ಯಾರ್ಥಿ ಪರಿಷತ್ತಿಂದ ಒಂದು ಸರ್ಕಾರ ಯಾವುದೇ ರೀತಿಯ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇರೋದಿಲ್ಲ। ಒಂದು ಸ್ಕಾಲರ್ಶಿಪ್ಪನ್ನು ಒಂದು SC ST ವಿದ್ಯಾರ್ಥಿಗಳಿಗೆ ಒಂದು ಅರ್ಧ ಮೊತ್ತವನ್ನು ಕೊಟ್ಟಿದ್ದಂತೆ ಒಂದು OBC ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ಪನ್ನು ಸರ್ಕಾರ ಈಗಾಗಲೇ ಕೊಡ್ತಾ ಇರೋದಿಲ್ಲ। ಇದನ್ನು ತತ್ಕ್ಷಣವೇ ಸರ್ಕಾರ ಸ್ಕಾಲರ್ಶಿಪ್ಪನ್ನು ಬಿಡುಗಡೆ ಮಾಡಬೇಕು ಮತ್ತು UCMS ಅಲ್ಲಿ ತಂತ್ರಾಂಶಗಳು ಮತ್ತು ಸ್ಕಾಲರ್ಶಿಪ್ SSP ಒಂದು ಪೋರ್ಟಲಲ್ಲಿರುವಂಥ ಸಮಸ್ಯೆಗಳನ್ನು ತಕ್ಷಣವೇ ಸರ್ಕಾರ ಬದಲಾಯಿಸಬೇಕು ಅಂತಂದು ಕೇಳ್ಕೊಳ್ತೀವಿ। ಬಡ ಮತ್ತು ಗ್ರಾಮೀಣದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಪನ್ನೇ ಒಂದು ಜೀವಾಳವಾಗಿ ನಂಬಿಕೊಂಡು ಒಂದು ತಮ್ಮ ಶಿಕ್ಷಣವನ್ನು ಬದುಕನ್ನು ಕಟ್ಕೊಳ್ತಿರುವಂಥ ಒಂದು ಪರಿಸ್ಥಿತಿಯನ್ನು ನಾವೆಲ್ಲ ನೋಡ್ಬೋದು। ಈ ಸರ್ಕಾರ ಸ್ಕಾಲರ್ಶಿಪ್ಪನ್ನು ಕೊಡದೇ ಇರೋದ್ರಿಂದ ಎಷ್ಟೋ ಜನ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಿರೋದನ್ನು ಸಮಾಜ ಗಮನಿಸ್ತಾ ಇದೆ। ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಒಂದು ಬಡ ವಿದ್ಯಾರ್ಥಿಗಳ ಒಂದು ವೇತನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು। ಇಂದಿನ ಸರ್ಕಾರ ಕೊಡ್ತಿರುವಂಥ ರೈತ ವಿದ್ಯಾರ್ಥಿ ನಿಧಿಯನ್ನು ಒಂದು ಕಂಟಿನ್ಯೂ ಮಾಡೋ ಮುಖಾಂತರ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲಬೇಕು ಅಂತಂದು ವಿದ್ಯಾರ್ಥಿ ಪರಿಷತ್ತು ಇಂದು ರಾಜ್ಯಾದ್ಯಂತ ಹೋರಾಟವನ್ನು ಕೈಗೊಂಡಿದೆ। ನೀವು ತಕ್ಷಣಕ್ಕೆ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡದೇ ಹೋದಲ್ಲಿ ವಿದ್ಯಾರ್ಥಿ ಪರಿಷತ್ತು ವಿಧಾನಸೌಧವನ್ನು ಒಂದು ಮುತ್ತಿಗೆ ಹಾಕಿ ಕಚೇರಿಗಳಲ್ಲಿ ಮುತ್ತಿಗೆ ಹಾಕಿ ಒಂದು ನಮ್ಮ ಹಕ್ಕನ್ನು ನಾವು ಕೇಳುವಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ ಅಂತಂದು ಇಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ವಿದ್ಯಾರ್ಥಿ ಪರಿಷತ್ ರವಾನೆಯನ್ನು ಮಾಡ್ತಾ ಇದೆ। ಹಾಗಾಗಿ ತಕ್ಷಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ। ತಕ್ಷಣಕ್ಕೆ ವಿದ್ಯಾರ್ಥಿ ಪರಿಷತ್ನ ಮನವಿಯನ್ನು ಸ್ವೀಕಾರ ಮಾಡಿ ಒಂದು ವೇತನವನ್ನು ಬಿಡುಗಡೆ ಮಾಡಬೇಕು ಅಂತಂದು ವಿದ್ಯಾರ್ಥಿ ಪರಿಷತ್ತು ಮಾಧ್ಯಮದ ಮುಖಾಂತರ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದೆ।